ಹುಟ್ಟುವಾಗ ಒಬ್ಬನೇ, ಸಾಯುವಾಗ ಒಬ್ಬನೇ, ಸಂಸಾರ ಮಾಡುವಾಗ ಒಬ್ಬನೇ ಇರುವಾಗ ಈ ರೈತ ಸಂಘಕ್ಕೆ ಒಬ್ಬನೇ ಹತ್ತಕ್ಕೆ ಸೇರ್ಬೇಕಲ್ವೇ? ಅದು ನಾನಾಗಿ ಇರಬೇಕು. ಬೆಂಕಿ ಯಾವುದೇ ಸುಂಟ್ರಗಾಳಿ ಸುನಾಮಿ ಎದುರಾದರೂ ಈ ಹಸಿರು ಟವಲ್ ನನ್ನ ಹೆಸರ ಮೇಲೆ ಇರಬೇಕು. ಸುಂಟರಗಳಲ್ಲಿ ಸುಟ್ಟು ಬರುವ ಮಾಡೋ ಈ ಬೆಂಕಿ ನಿನ್ನ ಜೊತೆ ಇರುವಾಗ ಈ ಹಸಿರು ಟವಲಿನ ಹೆಗಲ ಮೇಲೆ ರಾರಾರಿಸುತ್ತದೆ. ಚಂದ್ರಕಾಂತ್, ರೈತ ಸಂಘದ ಸದಸ್ಯರಲ್ಲಿ ಮುಕ್ಕಾಲು ಭಾಗ ನಮ್ಮ ಕಡೆಗೆ ಸೆಳೆದಿದ್ದೇವೆ. ಸಾಕ್ಷಾತ್ ಆ ಪರಮಾತ್ಮನ ಎದುರಾಳಿಯಾಗಿ ಬಂದ್ರು ನಮ್ಮನ್ನ ಸೋಲ್ಸಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಸಾವುಕಾರ, ಇವತ್ತಿನ ನಮ್ಮ ಬಹಿರಂಗ ಸಭೆ ಒಳಗ ನಾ ಅದ ಮಾಡ್ತೀನಿ, ನಾ ಇದು ಮಾಡ್ತೀನಿ ಅಂತ ಸ್ವಲ್ಪ ಡೊಂಗಿ ಭಾಷಣ ಬೇಗಿರಿ. ಈ ಮಳ್ಳ ನನ್ನ ಜನ ಹೆಂಗ ನಮ್ಮ ಕಡೆನೆ ಟರ್ನ್ ಆಗ್ತಾರಂತ ನೋಡ್ರಲ್ಲ. ನನಗೆ ಪಟ್ಟು ಮಾಡಿ ತೋರಿಸಿದ್ರೆ ಪಟ್ಟವನೇ ನುಗ್ಗುತ್ತೇನೆ. ಬೆಂಕಿ, ಇವ್ರಿಗೆಲ್ಲ ಎಷ್ಟು ಹಣ ಬೇಕು ಕೇಳು, ಕೊಟ್ಟು ಕಳಿಸು. ಮುಂದಿನ ನಾನು ನೋಡ್ಕೊಳ್ತೀನಿ. ಓಕೆ, ನಾ ಹೇಳ ಬನ್ನಿ. ಮನಿಕಾ ನಡೆಯವ. ಮೋಸ ವಂಚನೆಯಿಂದ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡುತ್ತಿರುವಂತ ನಿಮ್ಮಂತ ನರಭಿಕ್ಷಕರ ಕೈಯಲ್ಲಿ ಆ ಪವಿತ್ರವಾದ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟರೆ ಕಪಿಯ ಕೈಯಲ್ಲಿ ಅರಮನೆ ಸಿಕ್ಕಂತಾಗುತ್ತದೆ. ನಾನೇ ಮುಂದಿನ ರೈತ ಸಂಘದ ಅಧ್ಯಕ್ಷನೆಂದು ಈಗಾಗಲೇ ತೀರ್ಮಾನ ಮಾಡಲಾಗಿದೆ. ನೋಡು ಸೂರ್ಯ, ನಿನಗೆ ಎಷ್ಟು ಬೇಕು, ಏನು ಬೇಕು ಕೇಳು. ನಿನ್ನ ಚಿಟ್ಕಿ ಹೊಡೆದ್ರೆ ನಿನ್ನ ಮುಂದೆ ಬಂದು ಬಿದ್ದಿರುತ್ತೆ. ನಾಲಾಯಕ, ನಿನ್ನ ತೊಟ್ಟೆಂಜಲಿನ ಹಣದಾಸೆಗೆ ಬಾಯಿ ತೆರೆಯಲು ನಾನು ನಾಯಿ ಜಾತಿಯವನಲ್ಲ. ಪ್ರಗತಿ ಬರ ರೈತ, ಈ ಭೂತಾಯಿಯ ಬಂಟ. ನಿನ್ನಂತ ಲುಚ್ಚ ಭಿಕ್ಷಕರಿಗೆ ಭಿಕ್ಷೆ ಹಾಕುವ ರಣಧೀರ. ನೋಡು ವಜ್ರಕಾಂತ, ನಿನ್ನ ಹಣದಾಸೆಯಿಂದ ಮುಗ್ಧ ರೈತರ ಮನಸ್ಸವನ್ನು ಕೆಡಿಸಬೇಡ. ನಿನ್ನ ಶರವೇಗದ ವ್ಯಾಘ್ರ ಮನಸ್ಸಿಗೆ ಲಂಗು ಲಗಮ ಹಾಕದೆ ಹೋದರೆ ನಮ್ಮೂರಿನ ಹುಲಿ, ನಮ್ಮೆಲ್ಲರ ಹುಲಿ, ಈ ಹಳ್ಳಿಯ ಹುಲಿ, ಹುಲಿಯ ಬಂದೇ ಬರ್ತಾನೆ. ನಾನು ಬರ್ತೀನಿ. ಕಿರಣದಂತೆ ಪಳಪಳ ಮಾತನಾಡಿ ಹೋದರೆ ನೀನೊಂದು ದೊಡ್ಡ ಹೀರೋ ಎಂದು ತಿಳಿದುಕೊಂಡೀಯ. ನೋಡು, ಆ ಹುಲಿಯನ ಗೋರೆಯಲ್ಲಿ ನಿಮ್ಮೆಲ್ಲರಿಗೂ ಒಂದೇ ಸಲ ಮೋಕ್ಷ ನೀಡುತ್ತೇನೆ. ಏ ಚಾರ್ಲಿ, ಯಪ್ಪ, ಏನ್ ಬಾಯ್ ತೆರನತ್ತಿಲ್ಲ? ಏ ಬೆಪ್ಪ, ನಮ್ಮ ಕಾರ್ಖಾನೆ ಕೆಲಸ ಏನಾಯ್ತಂತ ನೋಡೋಣ ಬಾರ್ರೆ.